ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶ ಬುಟ್ಟಿ. ಇಂದಿನ ಆಕಾಶ ಬುಟ್ಟಿ ಸಂಚಿಕೆಯಲ್ಲಿ ನಮ್ಮ ಜೊತೆ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ವಿದುಷಿ ಅಮೃತಾ ವೆಂಕಟೇಶ್ ಅವರು. ಕರ್ನಾಟಕ ಸಂಗೀತವು ಕೇವಲ ಸ್ವರಗಳ ಸರಮಾಲೆಯಲ್ಲ, ಅದು ಚಿಂತನೆ, ಸಂವೇದನೆ ಮತ್ತು ಸಂಸ್ಕಾರದ ಸಂಗಮ. ಈ ಸಂಗಮವನ್ನ ತನ್ನ ಧ್ವನಿಯಲ್ಲಿ ಆಳವಾಗಿ ಅನಾವರಣಗೊಳಿಸುವ ಅಪರೂಪದ ಕಲಾವಿದೆಯೇ ವಿದುಷಿ ಅಮೃತಾ ವೆಂಕಟೇಶ್ ಅವರು. ಶಾಸ್ತ್ರೀಯ ಶುದ್ಧತೆಯೊಂದಿಗೆ ವಿಶ್ಲೇಷಣಾತ್ಮಕ ದೃಷ್ಟಿಯನ್ನು ಬೆಸೆದು ಪ್ರತಿಯೊಂದು ರಾಗಕ್ಕೂ ಹೊಸ ಆಯಾಮ ನೀಡುವ ಗಾಯಕಿ ಇವರು. ಗುರುಪಾಠದ ಘನತೆಯನ್ನೂ ಸ್ವಂತ ಸೃಜನಶೀಲತೆಯ ಧೈರ್ಯವನ್ನು ಸಮತೋಲನಗೊಳಿಸಿಕೊಂಡಿರುವ ಅವರ ಸಂಗೀತ ಕೇಳುವವರ ಮನಸ್ಸಿಗೆ ಮುದ ನೀಡುತ್ತದೆ. ಆಕಾಶವಾಣಿಯ ಟಾಪ್ ಗ್ರೇಡ್ ಕಲಾವಿದೆಯಾಗಿ ರೇಡಿಯೋ ಮಾಧ್ಯಮದ ಮೂಲಕ ಭಾವವನ್ನು ಜೀವಂತವಾಗಿ ತಲುಪಿಸುವ ಶಕ್ತಿಯನ್ನು ಹೊಂದಿರುವ ಅಮೃತಾ ವೆಂಕಟೇಶ್ ಅವರು ಗಾಯಕಿಯಷ್ಟೇ ಅಲ್ಲ, ರಾಗವನ್ನು ಆಲೋಚಿಸುವ ಚಿಂತಕಿ ಕೂಡ. ಇವತ್ತು ನಮ್ಮೊಂದಿಗೆ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ತಮ್ಮ ಸಂಗೀತ ಪಯಣ, ಆಕಾಶವಾಣಿಯೊಂದಿಗಿನ ಆತ್ಮೀಯ ಸಂಬಂಧ ಹಾಗೂ ಶಾಸ್ತ್ರೀಯ ಸಂಗೀತದ ಒಳನೋಟಗಳನ್ನು ಹಂಚಿಕೊಳ್ಳಲು ಬಂದಿದ್ದಾರೆ ವಿಶಿಷ್ಟ ಗಾಯಕಿ ವಿದುಷಿ ಅಮೃತಾ ವೆಂಕಟೇಶ್ ಅವರು. ಅಮೃತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ನೀವು ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ ಮತ್ತು ನಿಮ್ಮ ಸಂಗೀತದ ಜರ್ನಿಯನ್ನು ವಿವರಿಸಬಹುದಾ? ಖಂಡಿತ. ನಾನು ಕರ್ನಾಟಕ ಸಂಗೀತ ಆರಂಭಿಸುವಾಗ ನನಗೆ ಒಂದು 2.5 ವಯಸ್ಸಿತ್ತು. ಓಕೆ. ಅಷ್ಟು ಬೇಗ ಶುರು ಮಾಡಿದ್ದು. ಮತ್ತೆ ಕೆಲವರಿಗೆ ಮಕ್ಕಳಿಗೆ ಮಾತಾಡಕ್ಕೆ ಬರಲ್ಲ ಆ ಏಜಲ್ಲಿ. ಆ ವಯಸ್ಸಲ್ಲಿ ಓದಕ್ಕೆ ಬರೆಯಕ್ಕೆಲ್ಲ ಬರಲ್ಲ. ಬಟ್ ನನಗೆ ಆಕ್ಚುಲಿ ಸರಿಗೆ ನಡೆಯಕ್ಕಿಂತ ಮುಂಚೆ ಹಾಡಕ್ ಬರ್ತಾ ಇತ್ತು ಅಂತ ನನ್ನ ಅಮ್ಮ ಹೇಳ್ತಾ ಇದ್ರು. ಸೊ ಆವಾಗ ನಾನು ಹಾಡನ್ನು ಕಲಿಯಕ್ಕೆ ಶುರು ಮಾಡಿದೆ. ನನ್ನ ಪ್ರಥಮ ಗುರುಗಳು ಶಾರದಾ ಶಿವರಾಮ್ ಅವರು ನನ್ನ ಮನೆ ಪಕ್ಕ ಇದ್ರು. ಅವರು ತುಂಬಾ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ನನಗೆ ತುಂಬಾ ಇಷ್ಟ ಆಯ್ತು. ನಾನು ಅಮ್ಮ ಮತ್ತು ಅಜ್ಜಿ ವಾಕಿಂಗ್ ಹೋಗ್ಬೇಕಾದ್ರೆ, ಅವ್ರ ಜೊತೆ ಹೋಗ್ಬೇಕಾದ್ರೆ ಅದನ್ನ ಕೇಳ್ಬಿಟ್ಟು ಅಲ್ಲೇ ನಿಲ್ಸ್ಕೋಬೇಕು ಅಂತ ಕೇಳ್ತಾ ಇದ್ದೆ. ಒಂದ್ ದಿವಸ ಅವರು ಒಳಗ್ ಕರ್ಕೊಂಡು ಹೋದ್ರು. ಆವಾಗ ನನ್ನ ಸಂಗೀತ ಪಯಣ ಶುರು ಆಯ್ತು ಅಂತ ಹೇಳ್ಬೋದು. ಅದಾದ ನಂತರ ಮಾಲತಿ ಸಿಂಗ್ಲಾಚಾರ್ ಮಾಮಿ ಅವ್ರ ಹತ್ರ ಸ್ವಲ್ಪ ತಿಂಗಳು ಕಲ್ತ್ಕೊಂಡೆ. ಆಮೇಲೆ ಆಕಾಶವಾಣಿಯ ನಿಲಯ ಕಲಾವಿದರಾಗಿದ್ದ ವಿದ್ವಾನ್ MT ಸೆಲ್ವನಾರಾಯಣ ಅವ್ರ ಹತ್ರ ಪಾಠ ತುಂಬಾ ವರ್ಷಗಳ ಕಾಲ ಆಯ್ತು. ನನಗೆ ಕಚೇರಿ ಕೇಳೋದು ತುಂಬಾ ಇಷ್ಟ ಇತ್ತು. ಆಮೇಲೆ ಆ ಕಚೇರಿ ಕೇಳಿದ್ಮೇಲೆ ಈ ಥರ ನಾವು ಕೂತ್ಕೊಂಡು ಹಾಡಬೇಕು ಒಂದು ದಿವಸ ಅಂತ ತುಂಬ ಅನಿಸೋದು. ಎಲ್ಲರೂ ಚಪ್ಪಾಳೆ ಹೊಡಿಬೇಕು, ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಇದು ಅಂತ ಹೇಳಬೇಕು. ಆ ಅಪ್ರಿಸಿಯೇಷನ್ಗೆ ದಟ್ ವಾಸ್ ದ ಫಸ್ಟ್ ಏಮ್ ಅಂತ ಹೇಳ್ಬೋದು. ಆ ಚಿಕ್ಕ ವಯಸ್ಸಲ್ಲಿ ಹೌದು. ಆಮೇಲೆ ಅದು ಆಳವಾಗಿ ಹೋಗಬೇಕಾದ್ರೆ 24 hours ಸಾಲದು ಅಂತ ಅನ್ಸಕ್ ಶುರು ಆಯಿತು. ಸಲ್ವನಾರಾಯಣ ಸರ್ ಅವ್ರ ಹತ್ರ ಕಲಿಯೋ ಟೈಮಲ್ಲೇ ವಿದುಷಿ ಚಾರುಮತಿ ರಾಮಚಂದ್ರನ್ ಅವ್ರ ಹತ್ರನೂ ಕಲಿತೆ. ಅದಾದ ನಂತರ ಪ್ರಿನ್ಸ್ ರಾಮವರ್ಮ ಸರ್ ಅವ್ರ ಹತ್ರ 3-4 ವರ್ಷ ಕಲಿತೆ. ಅದಾದ ನಂತರ ಪಾರಶಾಲಾ ಪೊನ್ನಮ್ಮ ಟೀಚರ್ ಅವ್ರ ಹತ್ರ. ಸೊ ಇವರೆಲ್ಲ ನನ್ನ ಗುರುಗಳು. ಈಗ ಆಕಾಶವಾಣಿಯ ಸಂಬಂಧ ಅಂತ ಹೇಳಿದ್ರೆ ತುಂಬ ಚಿಕ್ಕ ವಯಸ್ಸಿಂದನೇ ನನ್ನ ಮನೆಯಲ್ಲಿ ರೇಡಿಯೋ ಹಾಕುವ ಅಭ್ಯಾಸ ಇತ್ತು. ನನ್ನ ಅಜ್ಜ, ಅಜ್ಜಿ, ಅಮ್ಮ ಎಲ್ಲರೂ 24 hours ಲಿಟ್ರಲಿ ಆಲ್ ದ ವೇಕಿಂಗ್ ಅವರ್ಸ್ ರೇಡಿಯೋ ಕೇಳ್ತಾ ಇದ್ರು. ಆಕಾಶವಾಣಿ FM 100.1 ಅಮೃತವರ್ಷಿಣಿ ಚಾನೆಲ್, ಇದೆಲ್ಲ ಪರ್ಪೆಚುವಲಿ ನಮ್ಮ ಮನೆಯಲ್ಲಿ ಪ್ಲೇ ಆಗ್ತಾ ಇತ್ತು. ಮತ್ತೆ ಆ ಸಂಗೀತ ಪಾಠಗಳ ಸಂಚಿಕೆ ಅದನ್ನು ಕೇಳೋದು, ಈ ಫೀಚರ್ ಪ್ರೋಗ್ರಾಮ್ಸ್ ಎಲ್ಲ ಕೇಳೋದು, ಅದರ ಅಭ್ಯಾಸ ತುಂಬ ಚಿಕ್ಕ ವಯಸ್ಸಿಂದಾನೇ ಇತ್ತು. ಸೊ ದಟ್ ಇನ್ಫ್ಲುಯೆನ್ಸ್ಡ್ ಯು? ಖಂಡಿತ. ಈಗ ದಿಗ್ಗಜರೆಲ್ಲ ಹಾಡಬೇಕಾದ್ರೆ ಅವ್ರು ಹೇಗೆ ಹಾಡ್ತಾರೆ, ಹೇಗೆ ಪ್ಲಾನ್ ಮಾಡ್ತಾರೆ ಕಾನ್ಸರ್ಟ್ಸ್, ಎಷ್ಟು ಇಂಪ್ರೆಸಿವ್ ಆಗಿದೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎಲ್ಲಾನು ತಾನೇ ಬರ್ತಾ ಇದೆ ಆಕಾಶವಾಣಿನಲ್ಲಿ. ಅಷ್ಟನ್ನು ಕೇಳಿ ಇನ್ಫ್ಲುಯೆನ್ಸ್ ಆಗಿ ಈಗ ಒಂದು ಪ್ರೋಗ್ರಾಮ್ ಪ್ರೆಸೆಂಟ್ ಮಾಡಬೇಕಾದ್ರೆ ಅದು ಹೇಗೆ ಮಾತಾಡಿ ಪ್ರೆಸೆಂಟ್ ಮಾಡೋದು, ಅದರ ಬಗ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದು, ಈಗ ಅನೌನ್ಸ್ಮೆಂಟ್ ಇಂದ ಈಗ ಅನೌನ್ಸರ್ಸ್ ಹೇಗೆ ಅನೌನ್ಸ್ ಮಾಡ್ತಾರೆ, ಅವರ ಇಂಟೋನೇಷನ್ ಹೇಗಿದೆ, ಅಷ್ಟನ್ನು ಗಮನಿಸಿ ನಾನು ಬೆಳೆದಿದ್ದೀನಿ. ಪ್ರಥಮ ಬಾರಿ ನಾನು ಆಕಾಶವಾಣಿಗೆ ಬಂದಿದ್ದು ಅಂತ ಬಾಲಜಗತ್ ಕಾರ್ಯಕ್ರಮ ಅನ್ಸುತ್ತೆ 2003 ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಿದ್ದು. ಅದಾದ ನಂತರ ಅಫ್ಕೋರ್ಸ್ ಆ ಗ್ರೇಡಿಂಗ್ ಸಿಸ್ಟಮ್ ಎಲ್ಲ ನಿಮ್ಮ ನೆಕ್ಸ್ಟ್ ಕ್ವೆಶ್ಚನ್ಸ್ ಅಲ್ಲಿ ಮೇ ಬಿ ಅದು ಬರ್ಬೋದು ಅನ್ಸುತ್ತೆ. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಕೇಮ್ ಟು ಆಕಾಶವಾಣಿ ಫಾರ್ ಅ ಪ್ರೋಗ್ರಾಮ್, ಬಾಲಜಗತ್ ಕಾರ್ಯಕ್ರಮಕ್ಕೆ. ಸೊ ಆಕಾಶವಾಣಿ ಕಲಾವಿದೆಯಾಗಿರೋದ್ರಿಂದ ನಿಮ್ಮ ಸಂಗೀತದಲ್ಲಿ ಕೂಡ ಶಿಸ್ತು, ಸಂಯಮ ಬೆಳೆದಿದೆ ಅಂತ ಹೇಳ್ಬೋದಾ? ಖಂಡಿತ. ಅದಕ್ಕೆ ಮುಖ್ಯ ಕಾರಣ ಅಂದರೆ, ಈಗ ನಾನು ಹೇಳಿದ್ನಲ್ವ, ಸಲ್ವನಾರಾಯಣ ಸರ್ ಅವ್ರ ಹತ್ರ ಕಲ್ತ್ಕೊಂಡೆ ತುಂಬ ವರ್ಷಗಳ ಕಾಲ. ಫ್ರಮ್ ಮೈ ಏಜ್ ಆಫ್ 4 to 18 ವಯಸ್ಸವರೆಗೂ ಅವ್ರ ಹತ್ರ ಕಲ್ತ್ಕೊಂಡೆ. ಅವ್ರು ಹೇಗೆ ಹೇಳ್ಕೊಡೋರು ಅಂದರೆ,
ಈಗ ಆಕಾಶವಾಣಿ ರೆಕಾರ್ಡಿಂಗ್ ಮಾಡಿ 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 ಅವ್ರಿಗೆ ಅಭ್ಯಾಸ. ಅವ್ರು ತಂಪುರ ಆರ್ಟಿಸ್ಟ್ ಆಗು ಇದ್ರು ಇಲ್ಲಿ. ನಿನಗೆ ಇನ್ನು 3 ನಿಮಿಷ ಕಾಲ ಇದ್ದರೆ ಒಂದು ಪ್ರೋಗ್ರಾಮಲ್ಲಿ ಈ ಹಾಡನ್ನು ಈ ಥರ ಹಾಡಬೇಕು, 2 ನಿಮಿಷ ಇದ್ದರೆ ಈ ಹಾಡನ್ನು ಹಾಡ್ಬೋದು ಅಂತ ಒಂದು ಆಲ್ಟರ್ನೇಟ್ ಕೊಡೋರು. ಆಲಾಪನೆ ಹಾಡ್ತಾ ಇರಬೇಕಾದ್ರೆ 4 ನಿಮಿಷ ಆಲಾಪನೆ ಹಾಡಬೇಕಾದ್ರೆ ನೀವು 2 ನಿಮಿಷದಲ್ಲಿ ಮೇಲ್ ಷಡ್ಜಾಗ್ ಹೋಗ್ಬಿಟ್ಟು ನಿಲ್ಲಿಸ್ಬೇಕು, 2 ನಿಮಿಷದಲ್ಲಿ ವೈಂಡ್ ಅಪ್ ಮಾಡಬೇಕು. ಸೊ ಆ ಟೈಮ್ ಪ್ಲ್ಯಾನಿಂಗ್, ಈಗ ನಮಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವ, ಅಲ್ಲಿ ಒಬ್ರು ಕೂತ್ಕೊಂಡು ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಇನ್ನೂ 3 ನಿಮಿಷ ಇದೆ ಅಂತ ತೋರಿಸೋರು ಕೈಯಲ್ಲಿ ಎಲ್ಲ. ಆಲ್ ದ ರೆಕಾರ್ಡಿಂಗ್ ಪರ್ಸನಲ್ ಅವರು ದೇರ್ ಎಕ್ವಿಪ್ ಟು ಡೂ ದ್ಯಾಟ್ ಅಲ್ವಾ. ಸೊ ಆ ಟೈಮಿಂಗ್ ಸೆನ್ಸು ಮತ್ತು ಪಂಕ್ಚುಯಾಲಿಟಿ ಅದೆಲ್ಲ ಇರಲೇಬೇಕು ನಾವು ಆಕಾಶವಾಣಿನಲ್ಲಿ ಹಾಡಬೇಕಾದ್ರೆ. ಈಗ ಕಾಂಪಿಟಿಷನ್ಗೆ ಹಾಡೋಕ್ಕೆ ಪ್ಲ್ಯಾನ್ ಮಾಡಬೇಕಾದ್ರೆ, ಆಡಿಷನ್ಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಟೈಮಿಂಗ್ ವಾಸ್ ಅ ಮೇಜರ್ ಪ್ಲಸ್. ನಾನು ಇಲ್ಲಿ ಆಕಾಶವಾಣಿನಲ್ಲಿ ಹಾಡಿ ಆಡಿಷನ್ಸ್ ಅಲ್ಲಿನೂ ನಿಮಗೆ ಇಷ್ಟು ಡ್ಯೂರೇಷನ್ ಅಲ್ಲೇ ಹಾಡಬೇಕು ಅಂತ ಹೇಳಿ ಕೊಡ್ತಾರಲ್ಲ. ನನಗೆ ಏನೋ ಜ್ಞಾಪಕ ಇದೆ 15-10-5 ಅದು ನನ್ನ ಮೈಂಡಲ್ಲಿ. ಫಸ್ಟ್ ಒಂದು ನಮ್ಮ ಚಾಯ್ಸ್ಗೆ 15 ಮಿನಿಟ್ಸ್ಗೆ ಹಾಡಬೇಕು, 10 ನಿಮಿಷದ್ದು 5 ಪ್ರತಿ ಮಧ್ಯಮ ಶ್ರುತ ಮಧ್ಯಮ ರಾಗ ಡಿಪೆಂಡಿಂಗ್ ಆನ್ ನಾವೇನು ಚೂಸ್ ಮಾಡ್ಕೊಂಡಿದ್ದೀವಿ ಅದು ಜಡ್ಜಸ್ ಕೇಳ್ತಾರೆ. ಆ್ಯಂಡ್ ಕೊನೆಯಲ್ಲಿ ಒಂದು 5 ನಿಮಿಷ. ಈಗ ರಾಗ ಆಲಾಪನೆ ಆಗಿದೆ, ಮುಂಚೆ ಒಂದು ತುಕುಡ ಥರ ಇತ್ತು ನಾನು ಫಸ್ಟ್ ಟೈಮ್ ಆಡಿಷನ್ ಮಾಡಬೇಕಾದ್ರೆ. ಅಮೃತ ಅವರೇ, ಈಗ ನೀವು ಒಂದು ಮಾತು ಹೇಳಿದ್ರೆ ಅಪ್ಲಾಟ್ಸ್ ಬಗ್ಗೆ, ಚಿಕ್ಕದಿರುವಾಗ ನಿಮ್ಗೆ ಅದು ಕೇಳಬೇಕು ಅಂತ ಅನ್ಸುತ್ತೆ ಸ್ಟೇಜ್ ಮೇಲೆ ಹೋಗಿ ಯಾವಾಗ ಹಾಡೋದು ಅಂತ. ಹಾಗೆ ನೋಡಿದ್ರೆ ನೀವು ಆಕಾಶವಾಣಿಯಲ್ಲಿ ತುಂಬಾ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಅಂಡ್ ಹೊರಗಡೆನೂ ನಿಮ್ಮ ಕಚೇರಿಗಳು ನಡೀತಾವೆ. ವಾಟ್ ಇಸ್ ದ ಡಿಫ್ರೆನ್ಸ್? ಇವಾಗ ಆಕಾಶವಾಣಿಯಲ್ಲಿ ನಿಮ್ಗೆ ಚಪ್ಪಾಳೆ ಹೊಡಿಲಿಕ್ಕೆ ಯಾರು ಇರಲ್ಲ ಇಲ್ಲಿ, ಆದ್ರೂ ಇಲ್ಲಿರುವ ಅಷ್ಟು ಸ್ಟಾಫ್ ಆರ್ಟಿಸ್ಟ್ಸು ಅಷ್ಟು ಈಗ ನಮ್ಮ ಜೊತೆ ನುಡ್ಸೋ ಮೃದಂಗ ವಿದ್ವಾನ್ ಆಗಲಿ, ವೈಲಿನ್ ವಿದ್ವಾನ್ ಆಗಲಿ, ತಂಬೂರ ನುಡ್ಸೋರಾಗಲಿ, ನಾನು ವೀಣೆನೂ ನುಡ್ಸ್ತೀನಿ. ಐ ಆಮ್ ಆಲ್ಸೋ ಗ್ರೇಡೆಡ್ ಎ ಇನ್ ವೀಣೆ ಹಿಯರ್. ಸೊ ಅದಕ್ಕೆ ತಾಳ ಸಪೋರ್ಟ್ಗೆ ಒಬ್ಬರು ಬಂದೇ ಬರ್ತಾರೆ ಅಂತ ಗೊತ್ತು ಇಲ್ಲಿ ಆಕಾಶವಾಣಿಯಿಂದ ಆಗಿನ ಕಾಲದಲ್ಲಿ. ಅವ್ರ ಮುಖ ಎಲ್ಲ ನೋಡಿದ್ರೇನೆ ನನಗೆ ಒಂದು ಸಂತೋಷ. ಈಗ ನಾನು ಹಾಡಬೇಕಾದ್ರೆ ಎಲ್ಲರೂ ಒಂದು ಇನ್ಸ್ಪಿರೇಷನ್. ಆ್ಯಂಡ್ ಆಕಾಶವಾಣಿಯಲ್ಲಿ ಹೇಗಂದರೆ ಎಲ್ಲರಿಗೂ ಹೆಮ್ಮೆ, ನಮ್ಮ ಕಲಾವಿದರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಗ್ರೇಡ್ ಬರ್ತಾ ಇದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಈ ಪ್ರೋಗ್ರಾಮ್ ಚೆನ್ನಾಗಿ ಆಗಬೇಕು ಅಂತ. ಜಸ್ಟ್ ಒಂದು ದ ಕ್ವಾಲಿಟಿ ಆಫ್ ಮ್ಯೂಸಿಕ್ ಇನ್ ಆಕಾಶವಾಣಿ ಇಸ್ ಲೈಕ್ ದ್ಯಾಟ್. ಡೆಫಿನೆಟ್ಲಿ ಅಲ್ವಾ. ಆ್ಯಂಡ್ ಇಲ್ಲಿ ಬಂದು ಕೂತ್ರೇನೆ ಈಗ ನಾವು ಹಾಡಬೇಕಾದ್ರೆ ನಾವು ಮೈಕಲ್ಲಿ ಫೀಡ್ಬ್ಯಾಕ್ ಏನಿರಲ್ಲ, ಬರೀ ರೆಕಾರ್ಡಿಂಗ್ ರೂಮಲ್ಲೇ ಕೇಳಿಸೋದು. ಆದರೂ ನಮಗೆ ಒಂದು ಇಷ್ಟು ವರ್ಷದಿಂದ ಇಷ್ಟು ದಿಗ್ಗಜರು ಇಲ್ಲಿ ಹಾಡಿದ್ದಾರೆ, ನುಡಿಸಿದ್ದಾರೆ, ಆ ಒಂದು ಅಟ್ಮಾಸ್ಫಿಯರೇ ಬೇರೆ. ಅಮೃತ ಅವರೇ, ನೀವು ಆಕಾಶವಾಣಿ ಆಡಿಷನ್ ಪ್ರಕ್ರಿಯೆಯಲ್ಲಿ ಮೊದಲ ಬಾರಿಗೆ ಬಂದಾಗ ಅದು ಯಾವ ರೀತಿ ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ತು? ನನಗೆ ನಾನು ಹೇಳಿದಾಗೆ ಸಲ್ನಾರಾಯಣ ಸರ್ ಮತ್ತು VS ರಾಜಗೋಪಾಲ್ ಸರ್ ಅವರು ಇಲ್ಲಿ ಮೃದಂಗ ಕಲಾವಿದರಾಗಿದ್ದರು, ಸ್ಟಾಫ್ ಆರ್ಟಿಸ್ಟ್ ಆಗಿದ್ದರು. ಇವರಿಬ್ಬರು ಗುರುಗಳು. ಅವ್ರು ಆ್ಯಕ್ಚುಲಿ ನನಗೆ ಲಯದ ವಿಷಯ ತುಂಬಾ ಹೇಳ್ಕೊಟ್ಟಿದ್ದಾರೆ. ಈಗ ಮನೆಗೆ ಬರೋರು ಮುಕ್ತಾಯಗಳು ಹೇಗೆ ಮಾಡೋದು ಅಥವಾ ತಾಳ ಸ್ವಲ್ಪ ಸ್ಟ್ರೆಂಥನ್ ಹೇಗೆ ಮಾಡೋದು ಅಂತ ಸ್ವಲ್ಪ ಎಕ್ಸಸೈಸಸ್ ಹೇಳ್ಕೊಡೋದು ಅವರೆಲ್ಲ ಹೇಳ್ಕೊಡ್ತಾಯಿದ್ರು. ಅವರು ಕೂಡ ನನಗೆ ಈ ಆಡಿಷನ್ಸ್ ಬಗ್ಗೆ ಅದೆಲ್ಲ ಮಚ್ ಬಿಫೋರ್, ಈಗ ಆಡಿಷನ್ಸ್ಗೆ ಬರೋಕ್ಕಿಂತ ಮುಂಚೆ ತುಂಬಾ ಹೇಳ್ತಾ ಇದ್ರು ಇಬ್ಬರು, ಸಲ್ನಾರಾಯಣ ಸರ್ ಮತ್ತು ರಾಜಗೋಪಾಲ್ ಸರ್. ಸೊ ಅವ್ರು ಹೇಳಿದ್ರಿಂದ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಎಕ್ಸೈಟ್ಮೆಂಟ್ ಏನಂದರೆ, ಈಗ ಹಾಡಬೇಕಾದ್ರೆ ಎದುರುಗಡೆ ಆಡಿಯನ್ಸ್ ಅಥವಾ ಆರ್ಟಿಸ್ಟ್ ಇರ್ತಾರೆ, ಅಥವಾ ಕಾಂಪಿಟೇಷನ್ ಹೋದರೆ ಜಡ್ಜಸ್ ಎದುರುಗಡೆ ಇರ್ತಾರೆ. ಇಲ್ಲಿ ನಮಗೆ ಜಡ್ಜಸ್ ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಸ್ಕ್ರೀನ್ ಹಾಕಿಬಿಡ್ತೀರಾ. ಇನ್ನೊಂದು ನಾನು ಹೇಳಬೇಕು, ಈಗ ಫಸ್ಟ್ ಟೈಮ್ ನಾನು ವೋಕಲ್ ಆಡಿಷನ್ ಆಗಬೇಕಾದ್ರೆ ನನಗೆ ಪ್ರೈಸ್ ಬಂದಿರಲಿಲ್ಲ. ಸೆಕೆಂಡ್ ಇಯರ್, ಸೊ 1 ಇಯರ್ ಆದಮೇಲೆ ರೀಅಪ್ಲೈ ಮಾಡಿಕೊಂಡು ಬಂದೆ ನಾನು ಕಾಂಪಿಟೇಷನ್ಗೆ. ಸೊ ಇದೆಲ್ಲ ಮರೆಯೋಕ್ಕೆ ಆಗಲ್ಲ. ಅಮೃತ ಅವರೇ, ನಿಮ್ಮ ಟೀಚರ್ಸ್ ಎಷ್ಟು ಜನರ ಹತ್ರ ನೀವು ಕಲ್ತಿದ್ದೀರಿ ಅಂತ ಹೇಳಿ, ನೀವು ಹಂತದಲ್ಲಿ ನಿಮ್ಮ ಬೇರೆ ಬೇರೆ ಟೀಚರ್ಸ್ ಹತ್ರ ಕಲಿಯೋ ಉದ್ದೇಶ ಏನು? ಅಂದರೆ ಕರ್ನಾಟಕ ಸಂಗೀತದಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇದೆ, ಬೇರೆ ಬೇರೆಯವ್ರ ಹತ್ರ ಕಲ್ತ್ಕೋಬೇಕು ಅನ್ನೋ. ಆ್ಯಕ್ಚುಲಿ ಫಸ್ಟ್ 2 ಗುರೂಸ್ ಅವ್ರಿಗೆ ಡ್ಯೂ ಟು ಪರ್ಸ್ನಲ್ ರೀಸನ್ಸ್ ಐ ಹ್ಯಾಡ್ ಟು, ಅವರ ಪರ್ಸ್ನಲ್ ರೀಸನ್ಸ್, ಅವ್ರಿಗೆ ನನಗೆ ಕ್ಲಾಸ್ ತೊಗೊಳಕ್ಕಾಗಿರಲಿಲ್ಲ. ದೇರ್ ವಾಸ್ ಸಮ್ ಸೆಟ್ ಬ್ಯಾಕ್ಸ್ ಇನ್ ದ ಹೌಸ್ ಅಂತ ಅವ್ರಿಗೆ ತೊಗೊಳಕ್ಕಾಗಲಿಲ್ಲ. ಸಲ್ನಾರಾಯಣ ಸರ್ ಅವ್ರ ಹತ್ರ ಒಂದು 14 ಇಯರ್ಸ್ ಕಲಿತೆ. ಆ್ಯಂಡ್ ದೆನ್ ಅಲಾಂಗ್ ವಿತ್ ದ್ಯಾಟ್ ಒಂದು ಫ್ರಮ್ ಮೈ ಏಜ್ ಆಫ್ ಅರೌಂಡ್ 10 ಚಾರುಮತಿ ರಾಮಚಂದ್ರನ್ ಅವ್ರ ಹತ್ರ ಕಲ್ತಿದ್ದು. ಈಗ ರೀಸನ್ ಅಂತ ಕೇಳಿದ್ರೆ, ಈಗ ಸಲ್ನಾರಾಯಣ ಸರ್ ಅವರ ರೆಪರ್ಟ್ವರ್ ವಾಸ್ ವೆರಿ ವೇರಿಡ್. ಆ್ಯಂಡ್ ಈಗ ಅವ್ರ ಹತ್ರ ತುಂಬ ರೇರ್ ಸಾಂಗ್ಸ್ ಪಾಠ ಆಗ್ತಿತ್ತು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಕರ್ನಾಟಕ ಸಂಗೀತ ಕಲ್ತ ಮೇಲೂ ಒಂದು ಪ್ರೆಸೆಂಟ್ ಮಾಡೋ ಶೈಲಿ ಎಲ್ಲರ ಹತ್ರನೂ ಭಿನ್ನವಾಗಿರುತ್ತೆ. ಖಂಡಿತ. ಸೊ ಅದು ಅವರದ್ದೇ ಒಂದು ಕಲೆ ಇರ್ಬೋದು, ಅಥವಾ ಟೀಚರ್ಸ್ ನೋಡಿ ಕಲ್ತಿರ್ಬೋದು. ಅದು ಬೇರೆ ಬೇರೆಯವ್ರ ಹತ್ರ ಕಲ್ತ್ರೆ ಬೇರೆ ಬೇರೆ ಸ್ಟೈಲ್ ಬರುತ್ತೆ ಅನ್ನೋ. ಖಂಡಿತ. ಆ್ಯಂಡ್ ಆಲ್ಸೋ ಈಗ ಸಲ್ನಾರಾಯಣ ಸರ್ ಹತ್ರ ರೇರ್ ರೆಪರ್ಟ್ವಾರ್ ಇತ್ತು. ಚಾರುಮತಿ ರಾಮಚಂದ್ರನ್ ಅವರ ಹತ್ರ ಈಗ ಅವರ ಗುರುಗಳು ML ವಸಂತಕುಮಾರಿ ಅವರು, ಅವರ ಗುರುಗಳು GN ಬಾಲಸುಬ್ರಹ್ಮಣ್ಯಂ. GNB ಅವರ ಕೃತಿಗಳು ಕಲಿಯೋದು,
ತುಂಬ ಪಾಪ್ಯುಲರ್ ಸಾಂಗ್ಸ್ ಕಲಿಯೋದು. ಸೊ ಆ ಥರ ಅವ್ರ ಹತ್ರ ಪಾಠ ಆಗ್ತಿತ್ತು. ಆ್ಯಂಡ್ ಕ್ಲಾಶ್ ಅಂತಲೂ ಆಗ್ತಾನೇ ಇರಲಿಲ್ಲ, ಬಿಕಾಸ್ ಒಬ್ಬರು ಪರ್ಮಿಷನ್ ಇಲ್ಲದೆ ನಾನು ಇನ್ನೊಬ್ರ ಹತ್ರ ಹೋಗ್ತಾ ಇರಲಿಲ್ಲ. ಬೋತ್ ಆಫ್ ದೆಮ್ ಸೀಮ್ಲೆಸ್ ಆಗಿ ಹೇಳ್ಕೊಡ್ತಾ ಇದ್ರು ನನಗೆ. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ಪರ್ಫಾರ್ಮಿಂಗ್ ಆರ್ಟಿಸ್ಟಾಗ ಒಂದು ಲೆವೆಲ್ ರೀಚ್ ಆದಮೇಲೆ ನಮಗೇನೆ ಗೊತ್ತಾಗುತ್ತೆ ಅದು ನಾವೇನನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಒಳ್ಳೆಯದು, ಅದು ಹೇಗೆ ನಮ್ಮ ಸ್ಟೈಲ್ಗೆ ಅದನ್ನು ಅಳವಡಿಸ್ಕೋಬೋದು ಅಂತ. ಆ ಸ್ಟೇಜ್ ರೀಚ್ ಆದಾಗ ಗುರುಗಳು ಏನು ಮಾಡ್ತಾರೆ, ಅವರು ಈಗ ನನ್ ಆಫ್ ಮೈ ಗುರುಸ್, ಈಗ ನೀನೇನು ಪ್ಲ್ಯಾನ್ ಮಾಡ್ಕೋತೀಯ ಅಂತ ಮೇ ಬಿ ಕೇಳ್ತಾರೋ ಏನೋ, ಇದನ್ನು ಹಾಡಬೇಡ ಅಂತ ಯಾರೂ ಹೇಳಿಲ್ಲ ನನಗೆ. ಬಿಕಾಸ್ ಅವರು ಆ ಟ್ರಸ್ಟ್ ಇದೆಯಲ್ವಾ, ನೀನು ಲಿಸ್ಟಲ್ಲಿ ಹಾಕಿರೋದು, ಈಗ ಕಾನ್ಸರ್ಟ್ ಲಿಸ್ಟಲ್ಲಿ ಹಾಕಿರೋದು ಸರಿಯೇ ಇರುತ್ತೆ, ಒಂದೆರಡು ಸಜೆಷನ್ ಕೊಡ್ಬೋದು ಅವರು, ಈಗ ಮೇ ಬಿ ಇದನ್ನು ಹಾಕಿದ್ರೆ ಚೆನ್ನಾಗಿರ್ಬೋದು, ಬಟ್ ಅದು ದ ಫ್ರೀಡಮ್ ಇಸ್ ಕಂಪ್ಲೀಟ್ಲಿ ಮೈನ್. ಈಗ ನಾನು ಚೂಸ್ ಮಾಡೋ ಫ್ರೀಡಮ್ ಅಥವಾ ಬೇಡ ಅಂತ ನನಗೆ ಅನ್ಸಿದ್ರೇನೋ ಅವ್ರ ಹತ್ರ ಹೇಳೋಕ್ಕೆ ನನಗೆ ಫ್ರೀಡಮ್ ಇದ್ದೇ ಇದೆ. ಸೊ ವಿತ್ ಆಲ್ ಮೈ ಗುರುಸ್. ರಾಮವರ್ಮ ಸರ್ ಅವ್ರ ಹತ್ರ ಸ್ಪೆಸಿಫಿಕ್ ಆಗಿ ಈಗ ಅವರು ಕಾನ್ಸರ್ಟ್ ಪ್ರೆಸೆಂಟೇಷನ್ ಟೆಕ್ನಿಕ್ ತುಂಬಾ ನನಗೆ ಅಪೀಲ್ ಆಯಿತು. ಅವ್ರು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಲಿರಿಕ್ಸ್ ಬಗ್ಗೆ, ಅವರ ಒಂದು ಮ್ಯೂಸಿಕ್ ಹೇಗೆ ಜನವನ್ನು ಮುಟ್ಟತ್ತೆ. ಸೊ ಅದು ಆ ಆಸ್ಪೆಕ್ಟನ್ನು ಐ ವಾಂಟೆಡ್ ಟು ಡೆಫಿನೆಟ್ಲಿ ಗೋ ಡೀಪರ್ ಇಂಟು. ಅವರು ಹೇಳ್ಕೊಟ್ರು. ಆಮೇಲೆ ಪೊನ್ನಮ್ಮ ಟೀಚರ್ ಅವ್ರ ಹತ್ರ ಅವರು ಸೆಮ್ಮಂಗುಡಿ ಶ್ರೀನಿವಾಸಯ್ಯರವರ ಪರಂಪರೆ, ಆ ಪರಂಪರೆಯ ತುಂಬ ಹಾಡುಗಳು, ಅವರು ಕೂಡ ಅಲ್ಲಿ AIR ಟ್ರಿವಾಂಡ್ರಮಲ್ಲಿ ತುಂಬಾ ಕೆಲಸಗಳು ಮಾಡಿದ್ದಾರೆ, ಫೀಚರ್ ಪ್ರೋಗ್ರಾಮ್ಸ್ ಅದೆಲ್ಲ. ಸೊ ಪಾಠಾಂತರ ತುಂಬಾ ಜಾಸ್ತಿ ಅವ್ರದ್ದು. ಲೈಕ್ ಒಂದು ಸ್ಕೂಲ್ ಮಗು ಸೈನ್ಸ್ ಒಬ್ರ ಹತ್ರ, ಸೋಷಿಯಲ್ ಒಬ್ರ ಹತ್ರ, ಮ್ಯಾಥ್ಸ್ ಒಬ್ರ ಹತ್ರ ಕಲಿಯತ್ತಲ್ಲ, ಸೊ ಅದೇ ಥರ ನೀವು ವೇರಿಡ್ ಆಸ್ಪೆಕ್ಟ್ಸ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. ಹೌದು, ಖಂಡಿತ. ಬಟ್ ಒಂದೇ ಸಬ್ಜೆಕ್ಟು. ಈಗ ಡಿಫ್ರೆಂಟ್ ಹೇಗಂದರೆ ಸೈನ್ಸ್, ಬಟ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಥಿಂಕಿಂಗ್ ಅಬೌಟ್ ಇಟ್, ಆ್ಯಂಡ್ ದೆನ್ ಡೈವರ್ಸಿಫೈ ಯುವರ್ ಸೆಲ್ಫ್. ಆಮೇಲೆ ಚಾಯ್ಸಸ್ ಆರ್ಸ್. ನಿಮ್ಮ ಸಂಗೀತ ಪಯಣವನ್ನ ಮುಂದಿನ ವಾರ ಮತ್ತೆ ಮೆಲುಕು ಹಾಕೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕಾಶ ಬುಟ್ಟಿ ಕಾರ್ಯಕ್ರಮದ ಈ ಸಂಚಿಕೆಯ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ವಿದುಷಿ ಅಮೃತಾ ವೆಂಕಟೇಶ್. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.